ದಾವಣಗೆರೆ ವಿಧಾನಸಭಾ ಉಪಚುನಾವಣೆಯ ಕಣ ಕುತೂಹಲದ ಘಟ್ಟ ತಲುಪಿದೆ. ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯ ಘೋಷಣೆ ಬಾಕಿ ಇರುವಾಗಲೇ ಸಚಿವ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಟ್ಟು 2 ಸೆಟ್ನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ತಾತ ಶಾಮನೂರು ಶಿವಶಂಕರಪ್ಪ ಬಳಸ್ತಾ ಇದ್ದ ಕಾರ್ನಲ್ಲೇ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಆಗಮಿಸಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಸೋಮವಾರ 3ನೇ ಸೆಟ್ ಸಮರ್ಥ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಒಂದೆಡೆ ಬೆಂಗಳೂರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಆಗಮಿಸಿದ್ದು, ಈ ಹೊತ್ತಿನಲ್ಲಿ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ನಾಮಿನೇಷನ್ ಬಳಿಕ ಮಾತನಾಡಿದ ಸಮರ್ಥ್, ಶಾಮನೂರು ಕಾಂಗ್ರೆಸ್ ಟಿಕೆಟ್ ಸಿಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಮಗೆ ನಂಬಿಕೆ ಇದೆ, ನಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಮರ್ಥ್ ಶಾಮನೂರು ನಾಮಪತ್ರವನ್ನು ಸಲ್ಲಿಸಿದ್ದು, ಸಮರ್ಥ್ನ ಹೆಗಲ ಮೇಲೆ ಹೊತ್ತು ಬೆಂಬಲಿಗರು ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ನಮಗೆ ಬಿ ಫಾರಂ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ದಾಖಲೆಯಲ್ಲಿ ಏನಾದರೂ ಲೋಪ ಆಗಿದ್ರೆ ಸಮಸ್ಯೆ ಆಗಬಾರ್ದು, ತಾಂತ್ರಿಕ ಸಮಸ್ಯೆ ಆಗಬಾರ್ದು ಅಂತ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀವಿ. ಇವತ್ತು ಸಂಜೆ ಅಥವಾ ನಾಳೆ ಬಿ ಫಾರಂ ಸಿಗೋ ನಿರೀಕ್ಷೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ತಲೆನೋವು ಆಗಿದ್ದು, ಟಿಕೆಟ್ ಘೋಷಣೆಗೂ ಮುನ್ನವೇ 2 ಬಣದಿಂದ ನಾಮಪತ್ರ ಸಲ್ಲಿಸಲಾಗಿದೆ. ಇತ್ತ ಸಮರ್ಥ್ ಶಾಮನೂರು 2 ಸೆಟ್ ನಾಮಪತ್ರವನ್ನು ಸಲ್ಲಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಇಬ್ಬರೂ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಾದಿಕ್ ಪೈಲ್ವಾನ್, ನನಗೆ ಕಾಂಗ್ರೆಸ್ ಬಿ ಫಾರಂ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಟಿಕೆಟ್ ಸಿಗದಿದ್ರೆ ಸೋಮವಾರ ಮುಸ್ಲಿಂ ಸಮಾಜ ನಿರ್ಧರಿಸುತ್ತೆ ಅಂತ ಬಂಡಾಯದ ಸುಳಿವು ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ 2 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೀತಾ ಇದ್ದು, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಸದಸ್ಯರೇ ಟಿಕೆಟ್ಗಾಗಿ ಫೈಟ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪರಮಾಪ್ತನ ಕ್ಷೇತ್ರವೇ ಕಗ್ಗಂಟಾಗಿದೆ. ನಿನ್ನೆ ಸಿಎಂ ಸಭೆ ನಡೆಸಿ ಖಡಕ್ ಸೂಚನೆಯನ್ನು ಕೊಟ್ಟರು. ದಿವಂಗತ HY ಮೇಟಿ ಮಕ್ಕಳಲ್ಲಿ ಒಮ್ಮತ ಮೂಡಿಲ್ಲ. ಮಲ್ಲಿಕಾರ್ಜುನ್ ಮೇಟಿ ಉಮೇಶ್ ಮೇಟಿ ಮಧ್ಯೆ ತೀವ್ರ ಪೈಪೋಟಿ ನಡೀತಾ ಇದ್ದು, ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಮಹಾದೇವಿ ಬಂಡಾಯದ ಸುಳಿವು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡಿದರೆ ಬಂಡಾಯದ ಬಿಸಿ ಎದುರಾಗುವ ಸಾಧ್ಯತೆ ಇದ್ದು, ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದರೆ ಒಗ್ಗಟ್ಟು ಸಾಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಂತಿಮವಾಗಿ ಕಾಂಗ್ರೆಸ್ ನಾಯಕತ್ವ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದ್ದು, ಚುನಾವಣಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಮೇಟಿ ಕುಟುಂಬದಲ್ಲಿ ಕಾಂಗ್ರೆಸ್ ಟಿಕೆಟ್ ಪೈಪೋಟಿ ನಡೀತಾ ಇರುವ ಹಿನ್ನೆಲೆ ಉಮೇಶ್ ಮೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಬುಲಾವ್ ನೀಡಿದ್ದಾರೆ. ಸಾಹುಕಾರ್ ಕರೆ ಬೆನ್ನಲ್ಲೇ ಗೋಕಾಕ್ಗೆ ಉಮೇಶ್ ಮೇಟಿ ತೆರಳಿದ್ದಾರೆ. ಇತ್ತ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿದ್ರೆ ಮಹಾದೇವಿ ಸಹಮತವನ್ನು ಸೂಚಿಸುವ ನಿರೀಕ್ಷೆ ಇದ್ದು, 4 ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ನಿಗೂಢ ಆಗಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯಾಗಿ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಇಂದು ಒಳ್ಳೆಯ ಮುಹೂರ್ತ ಇದೆ ಅಂತ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ವೀರಣ್ಣ, ಇಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಮಾರ್ಚ್ 23ಕ್ಕೆ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿದ್ದೀನಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಶ್ರೀರಾಮುಲು ಶೆಟ್ಟರ್, ಗೋವಿಂದ ಕಾರಜೋಳ ಸೇರಿ ಹಲವರು ಭಾಗಿಯಾಗ್ತಾರೆ. ಮಾರ್ಚ್ 24ರಿಂದ ಅಧಿಕೃತವಾಗಿ ಪ್ರಚಾರವನ್ನು ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ನಿನ್ನೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಶ್ರೀನಿವಾಸ ದಾಸಕರಿಯಪ್ಪರನ್ನ ಬಿಜೆಪಿ ಕಣಕ್ಕೆ ಇಳಿಸಿದ್ದು, ಇತ್ತ ಆಪ್ತನಿಗೆ ಟಿಕೆಟ್ ತಪ್ಪಿದ್ರಿಂದ ಎಂಪಿ ರೇಣುಕಾಚಾರ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿಸೋದಕ್ಕೆ ರೇಣುಕಾಚಾರ್ಯ ಲಾಭಿ ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿದ ರೇಣುಕಾಚಾರ್ಯ, ನಾನು ಅಜಯ್ ಕುಮಾರ್ ಪರವಾಗಿ ಟಿಕೆಟ್ ಕೇಳಿರೋದು ನಿಜ, ಆದರೆ ಶ್ರೀನಿವಾಸ್ಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಇಲ್ಲ. ಎಲ್ಲರನ್ನೂ ಕೂರಿಸಿ ಇಂಥವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಬೇಕಿತ್ತು, ಹೀಗಾಗಿ ನೋವಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಟಿಕೆಟ್ ಘೋಷಣೆಯಾಗಿದ್ದು, ಈ ಬಗ್ಗೆ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದರು. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಮ್ಮ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಾಗಿದೆ. 2 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಗೆಲುವು ನಮ್ಮ ಅಭ್ಯರ್ಥಿಗಳಿಗೆ ಸಿಗೋ ಭರವಸೆ ಇದೆ ಅಂತ ಹೇಳಿದ್ದಾರೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡಿದ್ದು ಅದರ ಆರ್ಥಿಕ ಪರಿಣಾಮಗಳಿಂದಾಗಿ ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಂಡಿದೆ. ಸದ್ಯದ ವಹಿವಾಟಿನಲ್ಲಿ ರೂಪಾಯಿ ಮೌಲ್ಯ 93ರ ಗಡಿ ದಾಟಿದೆ. ನಿನ್ನೆ ಒಂದೇ ದಿನ ಷೇರುಪೇಟೆಯಲ್ಲೂ ಕೂಡ ಭಾರೀ ಕುಸಿತ ಆಗಿದ್ದು ಹೂಡಿಕೆದಾರರಿಗೆ 12 ಲಕ್ಷ ಕೋಟಿ ನಷ್ಟ ಆಗಿದೆ. ಇದರ ಬೆನ್ನಲ್ಲೇ ಭಾರೀ ಕುಸಿತ ಕಂಡ ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ರೂಪಾಯಿ ಮೌಲ್ಯ ಕುಸಿದಾಗ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಏರಿಕೆಯಾಗುವುದು ಸಹಜ. ಹೀಗಾಗಿ ಇಂಧನ ಹಾಗೂ ಇತರ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿ ಉದ್ದಿಮೆಗಳು ಮತ್ತು ಗ್ರಾಹಕರಿಗೆ ಆರ್ಥಿಕ ಹೊರೆಯಾಗಲಿದೆ. ಬೇಕರಿಗೂ ಸಿಲಿಂಡರ್ ಸಮಸ್ಯೆ ತಟ್ಟಿದ್ದು ವಾಣಿಜ್ಯ ಗ್ಯಾಸ್ ಸಿಗದೆ ಬೇಕರಿ ಮಾಲೀಕರು ಪರದಾಟ ನಡೆಸಿದ್ದಾರೆ. ಗ್ಯಾಸ್ ಸಿಗದೆ ತಿಂಡಿಯನ್ನು ಸಿದ್ಧಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬೇಕರಿಗೆ ಕೆಲಸಕ್ಕೆ ಬರೋ ಕಾರ್ಮಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಮಾಲೀಕರು ಅಳಲನ್ನು ತೋಡ್ಕೊಂಡಿದ್ದಾರೆ. ಸಾಲ ಮಾಡಿ ಬೇಕರಿ ಶುರು ಮಾಡಿದ್ದೆ ಏಜೆನ್ಸಿಯವರು ಕಮರ್ಷಿಯಲ್ ಸಿಲಿಂಡರ್ ಇಲ್ಲವೇ ಇಲ್ಲ, ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇಕರಿಯಿಂದ ಸ್ವೀಟ್ ಐಟಮ್ ಖರೀದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಬೇಕರಿ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಬೇಕರಿ ಮಾಲೀಕರು ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಗ್ಯಾಸ್ ಅಭಾವ ಸೃಷ್ಟಿಯಾಗಿದ್ದು ದಿನದಿಂದ ದಿನಕ್ಕೆ ಸಿಲಿಂಡರ್ ಇಲ್ಲದೆ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇದೀಗ ಮಂಡ್ಯದ ಹೋಟೆಲ್ಗಳಲ್ಲೂ ಕೂಡ ಗ್ಯಾಸ್ ಖಾಲಿಯಾಗಿದ್ದು ಸೌದೆ ಒಲೆಯಲ್ಲಿ ಆಹಾರ ತಯಾರಿಸಿ ಗ್ರಾಹಕರಿಗೆ ಸೇವೆಯನ್ನ ನೀಡ್ತಾ ಇದ್ದಾರೆ. ಗೋಡೌನ್ನಲ್ಲಿ ಸೌದೆ ಒಲೆ ಮೂಲಕ ಅಡುಗೆ ತಯಾರಿಸಿ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಸ್ಟೀಮರ್ ಬದಲಿಗೆ ಎಲೆಕ್ಟ್ರಿಕ್ ಸ್ಟೀಮರ್ ಬಳಕೆ ಮಾಡಿದ್ದು ತಾತ್ಕಾಲಿಕವಾಗಿ ಆನ್ಲೈನ್ ಸೇವೆಗಳನ್ನು ಹೋಟೆಲ್ ಮಾಲೀಕರು ಸ್ಥಗಿತ ಮಾಡಿದ್ದಾರೆ. ಅಡುಗೆ ಅನಿಲಕ್ಕಾಗಿ ಬೆಳ್ಳಂಬೆಳಗ್ಗೆಯ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ದೌಡಾಯಿಸಿದ್ದಾರೆ. ಬಳ್ಳಾರಿಯ ಕುರುಗೋಡು ಪಟ್ಟಣದ ಭಾರತ್ ಏಜೆನ್ಸಿ ಆಫೀಸ್ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ನೂಕುನುಗ್ಗಲಿನ ನಡುವೆ ಗ್ಯಾಸ್ ಪಡೆಯೋದಕ್ಕೆ ಸಾರ್ವಜನಿಕರು ಪರದಾಡ್ತಾ ಇದ್ದು ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಗ್ಯಾಸ್ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಮಾಡೋ ಬದಲು ಸಿಲಿಂಡರ್ ಸಿಗದೆ ಜನರು ಪರದಾಡುವಂತಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಗ್ಯಾಸ್ ಬಿಕ್ಕಟ್ಟು ತಲೆದೂರಿದ್ದು ಸಿಲಿಂಡರ್ ಸಿಗದೆ ಬೀದರ್ನಲ್ಲಿ ವಾರದಿಂದ ಹೋಟೆಲ್ ಬಂದ್ ಮಾಡಲಾಗಿದೆ. ಜಿಲ್ಲೆಯ ಹಲವೆಡೆ ಹೋಟೆಲ್ ಬಂದ್ ಮಾಡಲಾಗಿದ್ದು ಹೋಟೆಲ್ ಉದ್ಯಮಿಗಳು ನಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇತ್ತ ಕೆಲಸ ಇಲ್ಲದೆ ಸಿಬ್ಬಂದಿಗಳು ಕಂಗಾಲಾಗಿದ್ದಾರೆ. ಸಿಬ್ಬಂದಿಗೆ ಕೂಲಿ ಕೊಡೋದಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೋಟೆಲ್ ಮಾಲೀಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡಲೇ ಸಮರ್ಪಕ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ಯುದ್ಧದ ಪರಿಣಾಮ ವಿಶ್ವಾದ್ಯಂತ ತಟ್ಟಿದ್ದು ಇದೀಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಶೆಲ್ ಕಂಪನಿ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರವನ್ನು 2 ರೂಪಾಯಿ ಏರಿಕೆ ಮಾಡಿದೆ. 106 ರೂಪಾಯಿ ಇದ್ದಂತಹ ಪೆಟ್ರೋಲ್ ದರ ಇದೀಗ 108.5 ರೂಪಾಯಿಗೆ ಏರಿಕೆಯಾಗಿದೆ. 91 ರೂಪಾಯಿ ಇದ್ದಂತಹ ಡೀಸೆಲ್ ದರ 93.5 ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿದೆ. ಶೆಲ್ ಕಂಪನಿ ಬೆನ್ನಲ್ಲೇ ಬೇರೆ ಪೆಟ್ರೋಲ್ ಕಂಪನಿಗಳು ಕೂಡ ಹೆಚ್ಚಳ ಮಾಡುವಂತಹ ಆತಂಕ ಹೆಚ್ಚಾಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಬಗ್ಗೆ ಕಮಿಷನರ್ ಸುಧೀರ್ ರೆಡ್ಡಿ ಮಾಹಿತಿಯನ್ನು ನೀಡಿದ್ದಾರೆ. ಇನ್ಸ್ಪೆಕ್ಟರ್ ವಿರುದ್ಧ ಇಬ್ಬರು ಸಂತ್ರಸ್ತೆಯರು ಮಾಡಿದ ಆರೋಪವನ್ನ ಕಮಿಷನರ್ ಅಲ್ಲಗಳೆದಿದ್ದಾರೆ. ಸಂತ್ರಸ್ತೆಯರ ಆರೋಪ ಸುಳ್ಳು ಹಾಗೂ ಪ್ರಚೋದಿತ ಅಂತ ಸಾಬೀತಾಗಿದೆ. ಆ ಆಡಿಯೋ ವಿಡಿಯೋದಲ್ಲಿರುವ ಮಹಿಳೆಯರು ತಾವೇ ಅಂತ ಒಪ್ಪಿಕೊಂಡಿದ್ದಾರೆ. ಆದರೆ ಮಹಿಳೆಯರು ದೂರು ನೀಡೋದಕ್ಕೆ ಇಚ್ಛಿಸಿಲ್ಲ ಅಂತ ತನಿಖೆಯ ವೇಳೆ ಹೇಳಿದ್ದಾರೆ. ಇದೇ ವೇಳೆ ಸಂದೇಶ್ ಅಮಾನತು ಮಾಡಿದ ಬಗ್ಗೆ ಸ್ಪಷ್ಟನೆ ನೀಡಿದ ಅವರು ಇನ್ಸ್ಪೆಕ್ಟರ್ ಸಂದೇಶ್ ವಿಡಿಯೋ ಅವಮಾನಕರವಾಗಿದೆ. ಆಡಿಯೋ ವಿಡಿಯೋದಲ್ಲಿ ಸಂದೇಶ್ ಅಸಭ್ಯ ವರ್ತನೆ ಇದೆ. ಸಂದೇಶ್ ವಿರುದ್ಧ ಆಡಿಯೋ ವಿಷಯದಲ್ಲಿ ಹಿಂದೆಯೇ ಕ್ರಮ ಆಗಬೇಕಾಗಿತ್ತು. ಇನ್ಸ್ಪೆಕ್ಟರ್ ಸಂದೇಶ್ ತನ್ನ ತಪ್ಪುಗಳಿಗೆ ಈಗ ಬೆಲೆ ಕಟ್ಟಿದ್ದಾರೆ ಅಂತ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಹೇಳಿದ್ದಾರೆ. ಸಮವಸ್ತ್ರದಲ್ಲಿಯೇ ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಕೆ ರಾಮಚಂದ್ರ ರಾವ್ ಅನುಚಿತ ವರ್ತನೆ ಕುರಿತ ವೈರಲ್ ವಿಡಿಯೋಗಳು ಅಸಲಿ ಅಂತ ತನಿಖಾ ತಂಡ ದೃಢಪಡಿಸಿದೆ. ವಿಡಿಯೋಗಳು ಸಂಪೂರ್ಣವಾಗಿ ನಿಜವಾಗಿದ್ದು ಅವು ಡೀಪ್ ಫೇಕ್ ಎಐ ದೃಶ್ಯಗಳಲ್ಲ ಅಂತ ದೃಢಪಟ್ಟಿದೆ. ಈ ಬಗ್ಗೆ ಸರ್ಕಾರಕ್ಕೆ ಎಡಿಜಿಪಿ ಹಿತೇಂದ್ರ ನೇತೃತ್ವದ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ರಾಜ್ಯ ಸರ್ಕಾರ ನೇಮಿಸಿದಂತಹ 4 ಮಂದಿ ಐಪಿಎಸ್ ಅಧಿಕಾರಿಗಳ ತಂಡ 100 ಪುಟಗಳ ವರದಿಯನ್ನು ನೀಡಿದೆ. 2016-17ರಲ್ಲಿ ಬೆಳಗಾವಿ ಐಜಿಪಿ ಕಚೇರಿಯಲ್ಲೇ ರಾಸಲೀಲೆ ನಡೆದಿತ್ತು. ವಿಡಿಯೋದಲ್ಲಿರೋ ಇಬ್ಬರು ಮಹಿಳೆಯನ್ನ ಗುರುತಿಸಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಆ ಇಬ್ಬರು ಮಹಿಳೆಯರು ಪದೇ ಪದೇ ರಾಮಚಂದ್ರರಾವ್ ಕಚೇರಿಗೆ ಬರ್ತಾ ಇದ್ದಿದ್ದು ಸಾಬೀತಾಗಿದೆ. ಇದೀಗ ವಿಡಿಯೋ ಅಸಲಿ ಅಂತ ವರದಿ ಬರ್ತಾ ಇದ್ದಂತೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳು
ಬಂದ್ ಮಾಡಲಾಗ್ತಾ ಇದೆ. ಇನ್ನು ಹಲವೆಡೆ ಮೆನುಗಳಲ್ಲಿ ಕೆಲವು ತಿಂಡಿಗಳಿಗೆ ಕತ್ತರಿ ಹಾಕಿದ್ದಾರೆ. ಇದೀಗ ಹೋಟೆಲ್ ಕ್ಲೋಸ್ ಹಿನ್ನೆಲೆ ಅಕ್ಕಿ ವ್ಯಾಪಾರಿಗಳಿಗೂ ಇದರ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಸಿಗದೆ ಅಕ್ಕಿ ಮಾರಾಟದಲ್ಲಿ 25% ಕುಸಿತ ಆಗಿದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದ ಟನ್ಗಟ್ಟಲೆ ಅಕ್ಕಿ ಮಾರಾಟ ಆಗದೆ ಗೋಡೌನ್ನಲ್ಲಿ ಉಳಿದಿದೆ. ಹೀಗಾಗಿ ಅಕ್ಕಿ ವ್ಯಾಪಾರಿಗಳು ಹೀಗಾದ್ರೆ ಮುಂದೇನು ಮಾಡೋದು ಅಂತ ದಿಕ್ಕು ತೋಚದೆ ನಿಂತಿದ್ದಾರೆ. ಲೋಡಿಂಗ್ ಅನ್ಲೋಡಿಂಗು ಲಾರಿಗಳಿಗೆ ಲೋಡ್ ಸಿಗ್ತಾ ಇಲ್ಲ. ಇಲ್ಲಿ ಕೂಲಿಯವ್ರಿಗೆ ಊಟ ಸಮೇತ ಸಿಗ್ತಾಯಿಲ್ಲ. ಡ್ರೈವರ್ ಕ್ಲೀನರ್ಗೂ ದಾರಿಲಿ ಊಟ ಸಿಗ್ತಾ ಇಲ್ಲ. ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಇಲ್ಲದೆ ಇರೋದ್ರಿಂದ ನಮಗೆಲ್ಲ ಕಡೆನೂ ಬಿಸ್ನೆಸ್ಗೂ ತೊಂದರೆ, EMI ಕಟ್ಟೋಕ್ಕೂ ತೊಂದರೆ ಆಗ್ತಾಯಿದೆ. ನಿಮಗೆ ಇಲ್ಲಿ ಗೋಡನಲ್ಲಿ ಅಕ್ಕಿ ಮೂಟೆಗಳು ಖಾಲಿ ಆದರೆ ನಿಮಗೆ ಕೆಲಸ ಸಾಕಿ ಅವ್ರು ಖಾಲಿ ಆದರೆ ನಮಗೆ ಆರ್ಡ್ರ್ ಸಿಗುತ್ತೆ. ಅವ್ರಿಗೆ ಖಾಲಿ ಆಗಿಲ್ಲ ಅಂದರೆ ನಮ್ಗೆ ಆರ್ಡ್ರ್ ಇಲ್ಲಿಂದ ಸಿಗುತ್ತೆ. ಅವ್ರಿಗೆ ವ್ಯಾಪಾರ ಇಲ್ಲದೆ ಎಲ್ಲೂ ಆರ್ಡ್ರರ್ಸೇ ಇಲ್ಲ, ನಮಗೂ ವ್ಯಾಪಾರ ಇಲ್ಲ. 2 ಕಡೆ ಗಾಡಿಗಳಿದೆ, ನಮ್ಮ ಗಾಡಿಗಳು ಜಾಸ್ತಿ ಇದೆ. ಡೈಲಿ ಹೆಂಗಿಲ್ಲ ಅಂದರೂ ಒಂದು 50ರಿಂದ 100 ಲಾರಿ ಲೋಡ್ ಆಗ್ತವೆ, ಅನ್ಲೋಡ್ ಆಗ್ತವೆ. ನಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದು ಅಂಥದ್ರಲ್ಲಿ ಇವಾಗ 20 ಗಾಡಿ ಲೋಡ್ ಆಗೋದು ಕಷ್ಟ, 20 ಗಾಡಿ ಅನ್ಲೋಡ್ ಆಗೋದು ಕಷ್ಟ. ತುಂಬ ಸಮಸ್ಯೆ ಆಗ್ತಾಯಿದೆ. ಹಿಂಗೆ ಲೋಡಿಂಗ್ ಅನ್ಲೋಡಿಂಗು ಲಾರಿಗಳಿಗೆ ಲೋಡ್ ಸಿಗ್ತಾ ಇಲ್ಲ. ಇಲ್ಲಿ ಕೂಲಿಯವ್ರಿಗೆ ಊಟ ಸಮೇತ ಸಿಗ್ತಾಯಿಲ್ಲ. ಡ್ರೈವರ್ ಕ್ಲೀನರ್ಗೂ ದಾರಿಲಿ ಊಟ ಸಿಗ್ತಾ ಇಲ್ಲ. ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಇಲ್ಲದೆ ಇರೋದ್ರಿಂದ ನಮಗೆಲ್ಲ ಕಡೆನೂ ಬಿಸ್ನೆಸ್ಗೂ ತೊಂದರೆ. ಕಾರು ತೆರವು ಮಾಡುವಂತೆ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಗದಗದ ಮಲ್ಲಸಮುದ್ರ ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆಯ ವೇಳೆ ಈ ಘಟನೆಯಾಗಿದೆ. ರಥೋತ್ಸವ ಸಾಗೋ ಸಂದರ್ಭದಲ್ಲಿ ಸಲೀಂ ಟೀಮ್ ರಸ್ತೆ ಮಧ್ಯೆ ಕಾರನ್ನು ನಿಲ್ಲಿಸುತ್ತಿದ್ರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಹುಡುಗರು ಕಾರನ್ನು ಪಕ್ಕಕ್ಕೆ ಹಾಕಿ ಅಂತ ಹೇಳಿದ್ದಕ್ಕೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. 3 ಮೇಲೆ ಕೇಸ್ ದಾಖಲಾಗಿದ್ದು ಸಲೀಂ ಬಡೇಖಾನ್, ಲೋಕೇಶ್ ರಾಮಜಿ, ಮಂಜುನಾಥ್ ಹಾದಿಮನಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗದಗ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದ್ದು ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಬಾಗಲಕೋಟೆಯ ಲೋಕಪುರ ಪಟ್ಟಣದ ಹೊರವಲಯದಲ್ಲಿ ಈ ಘಟನೆಯಾಗಿದೆ. ಶ್ರೀಶೈಲಂನಿಂದ ಮುಧೋಳಕ್ಕೆ ಬಸ್ ಬರ್ತಾ ಇದ್ದ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬ ಕಟ್ಟಾಗಿ ಬಿದ್ದಿದ್ದು ಬಸ್ನಲ್ಲಿದ್ದ 2 ಸಣ್ಣ ಪುಟ್ಟ ಗಾಯ ಆಗಿದೆ. ಉಳಿದ 20 ಮಂದಿ ಪ್ರಯಾಣಿಕರು ಬಚಾವಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಲೋಕಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೇಕರಿ ಹೊತ್ತಿ ಹುರಿದಿದೆ. ಬೆಂಗಳೂರಿನ ಟಿ ನರಸೀಪುರ ಪಟ್ಟಣದ ಜಯಲಕ್ಷ್ಮಿ ಬೇಕರಿಯಲ್ಲಿ ಘಟನೆ ಆಗಿದೆ. ಅಗ್ನಿ ಕೆನ್ನಾಲಿಗೆಗೆ ಬೇಕರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತು ಸುಟ್ಟು ಭಸ್ಮ ಆಗಿದೆ. ವ್ಯಾಪಾರಕ್ಕೆ ಅಡ್ಡಿಯಾಗುತ್ತೆ ಅಂತ ಆಟೋ ತೆಗಿ ಅಂತ ಹೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ವೃದ್ಧೆಯ ಮೇಲೆ ಮನಬಂದಂತೆ ಹಲ್ಲೆಯನ್ನು ಮಾಡಲಾಗಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯ ಕೆಂಪಾಪುರದಲ್ಲಿ ಈ ಘಟನೆಯಾಗಿದೆ. 72 ವರ್ಷದ ವೃದ್ಧೆ ರಾಣಿ ಪ್ರಾವಿಷನ್ ಸ್ಟೋರ್ ಅನ್ನು ನಡೆಸ್ತಾ ಇದ್ರು. ಅಂಗಡಿ ಮುಂದೆ ಪ್ರತಿದಿನ ಸಂತೋಷ್, ಅರುಣ್ ಆಟೋವನ್ನು ನಿಲ್ಲಿಸ್ತಾ ಇದ್ರು. ಹೀಗಾಗಿ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ಆಟೋವನ್ನು ಮುಂದೆ ಹಾಕಿ ಅಂತ ಹೇಳಿದ್ದಕ್ಕೆ ಹಲ್ಲೆಯನ್ನು ಮಾಡಿದ್ದಾರೆ. ಆಟೋದಲ್ಲಿದ್ದ ರಾಡ್ನಿಂದ ಅಜ್ಜಿಯ ಮೇಲೆ ಆರೋಪಿಗಳು ಹಲ್ಲೆ ಮಾಡಿದ್ದಾರೆ. ಅಮೃತಹಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದೆ. ಮಂಡ್ಯದಲ್ಲಿ ಬೋನಿಗೆ ಬಿದ್ದ ಚಿರತೆಯನ್ನ ನೋಡುವುದಕ್ಕೆ ಗ್ರಾಮಸ್ಥರು ಮುಗಿಬಿದ್ದಿದ್ರು. 2 ದಿನಗಳ ಹಿಂದೆ ಬೂತನ ಹೊಸೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪತ್ತೆಯಾಗಿತ್ತು. ಇದೀಗ ಮರಿಗಳನ್ನು ಹುಡುಕಿಕೊಂಡು ಬಂದು ತಾಯಿ ಚಿರತೆ ಬೋನಿಗೆ ಬಿದ್ದಿದೆ. ಇನ್ನು ಜಾನುವಾರುಗಳ ಮೇಲೆ ಚಿರತೆ ದಾಳಿಯನ್ನು ಮಾಡಿದ್ದು ಕೊನೆಗೂ ಬೋನಿಗೆ ಬಿದ್ದಿದ್ದು ಜನರು ಇದರಿಂದಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಹಲವು ಕಡೆ ಅರಣ್ಯ ಇಲಾಖೆ ಬೋನಿರಿಸಿತ್ತು. ಆದರೂ ಬೋನಿಗೆ ಬೀಳದೆ ತಪ್ಪಿಸಿಕೊಂಡು ಚಿರತೆ ಓಡಾಡ್ತಾ ಇತ್ತು. ಇದೀಗ ಮರಿಯನ್ನು ಹುಡುಕೊಂಡು ಬಂದು ಬೋನಿಗೆ ಬಿದ್ದಿದ್ದು ಚಿರತೆಯನ್ನು ನೋಡೋದಕ್ಕೆ ಕಬ್ಬಿನ ಗದ್ದೆಗೆ ಜನರ ದಂಡೆ ಹರಿದು ಬಂದಿದೆ. ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಪೇಣಿಯ 2ನೇ ಹಂತದ ಬಿಎಂಟಿಸಿ ಡಿಪೋಗೆ ಎಲೆಕ್ಟ್ರಿಕ್ ಬಸ್ ನುಗ್ಗಿದೆ. ಬಸ್ ಗುದ್ದಿದ ಪರಿಣಾಮ 4 ದ್ವಿಚಕ್ರ ವಾಹನಗಳು ಜಖಮಾಗಿದೆ. ಹ್ಯಾಂಡ್ ಬ್ರೇಕ್ ಹಾಕದೆ ಬಸ್ ನಿಲ್ಲಿಸಿ ಚಾಲಕ ಹೋಗಿದ್ದ. ಇದರಿಂದ ಡಿಪೋದ ಸಂಚಾರ ನಿಯಂತ್ರಕರ ಕೊಠಡಿಗೆ ಎಲೆಕ್ಟ್ರಿಕ್ ಬಸ್ ಗುದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಪ್ರಾಣಾಪಾಯ ಆಗಿಲ್ಲ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ದಿಢೀರನೆ ಆಲಿಕಲ್ಲು ಮಳೆಯಾಗ್ತಾ ಇದ್ದು ಅನ್ನದಾತರಲ್ಲಿ ಆತಂಕ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿದ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್, ಅರಬ್ಬಿ ಸಮುದ್ರದಲ್ಲಿ ನೀರಿನ ಉಷ್ಣಾಂಶ ಏರಿಕೆಯಿಂದ ಏಕಾಏಕಿ ಮಳೆಯಾಗಿದೆ. ತಾಪಮಾನ ಏರಿಕೆಯಿಂದಲೇ ಆಲಿಕಲ್ಲು ಮಳೆಯಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದಿನ 2 ದಿನ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ ಅಂತ ತಿಳಿಸಿದ್ದಾರೆ. ಇಂದು ನಾಳೆ ಬೆಂಗಳೂರು ಸೇರಿ ಜಿಲ್ಲೆಯ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.